ಸ್ವಲ್ಪ ನನಗೆ ಬೆಳಗ್ಗಿಂದ ಅರ್ಥ ಆಯ್ತಾ ಇಲ್ಲ. ನಿಮಗೇನಾದರೂ ಅರ್ಥ ಆದರೆ ಹೇಳಿ ದಯವಿಟ್ಟು. ಇಲ್ಲ ಯಾರಾದರೂ ಅಧಿಕಾರಿಗಳು ಹೇಳಿದ್ರೆ ಹೇಳಿ. ನಾನು ಹೋಮ್ ಸೆಕ್ರೆಟರಿ ಟ್ರೈ ಮಾಡಿದೆ ವಿಷಯ ತಿಳ್ಕೊಳ್ಳೋಣ ಇದೇನು ಆದೇಶ ಅಂತ. ಹಾಂ, ವಿದೇಶಕ್ಕೆ ಹೋದರಾ? ಇಲ್ಲಿ ನನಗೆ ಗೊತ್ತಿಲ್ಲ. ಹೋಗೋಣ ತೊಂದರೆ ಇಲ್ಲ. ಬೇಕಾದ್ರೆ ನೀವೆಲ್ಲ ಒಂಚೂರು ಹೋಗ್ಬಿಟ್ಟಿರಿ, ತೊಂದರೆ ಇಲ್ಲ. ನಾನು ಆಮೇಲೆ ಬಂದು ಜಾಯ್ನ್ ಆಯ್ತೇನೆ, ತೊಂದರೆ ಇಲ್ಲ. ಇದೊಂಚೂರು ಮುಗಿಸೋಣ. ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲ ಬ್ರದರ್, ಗವರ್ನರ್ ಕೊಡೋದಿರಲಿ. ಇಲ್ಲಿ ಬ್ರದರ್, ಕರ್ನಾಟಕ ಸರ್ಕಾರದ ನಡವಳಿಗಳು ಈ ಕೇಸಿಗೆ ಸಂಬಂಧಪಟ್ಟಾಗೆ, ಪಾಪ ನಮ್ಮ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿ ಬರೆದಿದ್ದು ಮೊನ್ನೆನೂ ಹೇಳಿದ್ದೀನಿ ಲೆಟ್ರು. ವಿಷಯ ಏನು ಅಂತ ಹೇಳಿ, ಈ ವಿಷಯ ಅವ್ರೇನು ಕೊಡ್ತಾರೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ. ಇಲ್ಲಿ ಅದನ್ನು ಸಾರ್ವಜನಿಕಪಡಿಸಿದ ವ್ಯಕ್ತಿಗಳನ್ನು ತನಿಖೆಗೆ ಒಳಪಡಿಸುವ ಮೂಲಕ ಇದೆ ಹೊರಡು ಈ ಪ್ರಸ್ತಾವನೆ ಇಟ್ಕೊತಾರೆ. ಆ ಹೆಣ್ಮಗಳು ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರ ಪ್ರಸ್ತಾವನೆ ಇಟ್ಕೊಂಡು ಮೀಟಿಂಗ್ ಮಾಡಿ ಆದೇಶ ಏನು ಮಾಡಿದ್ರು, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ ಹಾಗೂ ಈ ಸಂಬಂಧ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 107/24 ಕಲಂಗಳು ಹಾಕೊಂಡೋದ್ರು. ದಾಖಲಾಗಿರುವ ಪ್ರಕರಣದ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ತಾಂತ್ರಿಕ ಪರಿಣತಿ ಇರುವ ಅಧಿಕಾರಿಗಳನ್ನ ಹಾಕಿದ್ದೇವೆ ಎಂದರು. ಆಮೇಲೆ ತಳಗಡೆ ಈ ಪ್ರಕರಣ ಕುರಿತು ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಪ್ರಕರಣಗಳನ್ನು DGIGP ಅವರ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು. ಇದರ ಮೀನಿಂಗ್ ಏನು? ಇದರ ತನಿಖಾ ಆದೇಶ ಲಿಮಿಟೇಷನ್ ಏನಿದಕ್ಕೆ ಈ ಪ್ರಕರಣಕ್ಕೆ ಈ ಸರ್ಕಾರದ ಆದೇಶದ ಲಿಮಿಟೇಷನ್ನು ಹಾಸನದ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ. ಮತ್ತು 28ನೇ ತಾರೀಕು ಯಾರೋ ಇಬ್ಬರು ಹೋಗಿ ಇಲ್ಲೆಲ್ಲೋ ಟೈಪ್ ಮಾಡಿ ಅಲ್ಲಿ ಕಳಿಸಿದ್ರಲ್ಲ FIR ಕಾಪಿ ರಿಜಿಸ್ಟರ್ ಮಾಡಿ ಅಂತ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು 2 ಈ SITಲಿ ಹಾಕಿದ್ದೀರಿ. ಆಮೇಲೆ ಮುಂದಕ್ಕೆ ಏನಾದರೂ ದಾಖಲಾಗ್ತಕ್ಕಂಥದ್ದು ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಇತರ ಠಾಣೆಗಳಲ್ಲಿ ಇದನ್ನು ತಗೋಬೇಕು ಅಂತ ಹೇಳಿ ವರ್ಗಾವಣೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀರಿ. ಅಂದರೆ ಇದರ ತನಿಖೆ ಎಲ್ಲಿಗೆ ತಗೊಂಡು ಹೋಗ್ತೀರಿ? ಈ ತನಿಖೆನ ಪ್ರಸ್ತಾವನೆಯಲ್ಲಿದೆ ಅವ್ರು ಕೊಟ್ಟಿರೋದು. ಯಾರು ಈ ಒಂದು ವಿಷಯಗಳನ್ನು ಪೆನ್ ಡ್ರೈವ್ ಮಾಡಿ ಹಂಚಿದ್ದಾರೆ, ಮಹಿಳೆಯರ ಮಾನಾಪರಣ ಆಗಿದ್ದು 4 ಗೋಡೆ ಮಧ್ಯದಲ್ಲಿತ್ತು. ಅದನ್ನು ವಿಶ್ವಕ್ಕೆ ತಗೊಂಡೋದಂತರು ಕೃಷ್ಣ ಬೈರೇಗೌಡರೇ. ಅದೇನೋ ದೇವರಾಜೇಗೌಡ ಅಂತಾರೆ, ನಾನು ಅಂತೀನಿ ಅಂತ ಏನೋ ಹೇಳ್ತಾವ್ರೆ. ಕುಮಾರಸ್ವಾಮಿನೂ ಸೇರಿಬಿಟ್ಟವನು ಇದರಲ್ಲಿ. ಇದೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದೀರಿ ಪ್ರತಿನಿತ್ಯ. ಇಲ್ಲಿ ಪ್ರಶ್ನೆ 21ನೇ ತಾರೀಕು ರಿಲೀಸ್ ಮಾಡಿದ್ರಲ್ಲ ಕೂತ್ಕೊಂಡು 25,000 1 ಲಕ್ಷನೋ ಪೆನ್ ಡ್ರೈವ್ಗಳನ್ನ 8 ಗಂಟೆಗೆ ಅವನು ಯಾವ ಪೋಸ್ಟ್ ಮಾಡ್ತಾನೆ ನವೀನ್ ಗೌಡ ಅನ್ನೋನು. 8 ಗಂಟೆಗೆ ಎಲ್ಲ ಕಾಯಿರಿ, ಇದು ಅಶ್ಲೀಲ ವಿಡಿಯೋಗಳು ಬಿಡುಗಡೆ ಆಗ್ತಾಯಿದೆ ಅಂತ. ಇವತ್ತಿನವರೆಗೆ ಅವನೇನಾದ್ರು ಟಚ್ ಮಾಡಿದ್ರೇನ್ರಿ ಕೃಷ್ಣ ಬೈರೇಗೌಡ್ರೆ? ವಿಶ್ವದ ಅತ್ಯಂತ ಲೈಂಗಿಕ ದೌರ್ಜನ್ಯ ಇದು ಪ್ರಚಾರ ಮಾಡಿರೋರು ನೀವು 4 ಗೋಡೆ ಮಧ್ಯದಲ್ಲಿ ಇದ್ದಿದ್ದನ್ನು. ಇದನ್ನು ಪ್ರಚಾರಕ್ಕೆ ನೀವು ಮಾಡಿದ್ರಲ್ಲ, ಈ ರೀತಿ ಬಂತಲ್ಲ, ತಕ್ಷಣ ಸರ್ಕಾರದ ಕ್ರಮ ಏನು ತಗೊಂಡ್ರಿ? ಈಗ ಹೇಳ್ತಾ ಇದ್ದೀರಲ್ಲ, ಯಾರೋ ಅಡ್ವೊಕೇಟ್ರ ಹತ್ರ ಇವನು ಯಾರೋ ಡ್ರೈವರು ಏನೋ ಇದಕ್ಕೆ ತಗೊಂಡೋಗಿ ಕೊಟ್ಟಿದ್ದ ಅಂತೇಳಿ ಕಾರ್ತಿಕ್ ಅನ್ನೋನು, ಅವನು ಕೊಟ್ಟಿದ್ದಪ್ಪ, ಅವನೇನೋ ಆಯ್ತಪ್ಪ ಕೊಡಲಿಲ್ಲ, ಇದಕ್ಕೆ ನ್ಯಾಯಾಲಯಕ್ಕೂ ಇಲ್ಕೋ ಕೊಡಲಿಲ್ಲ ಅಂತ ನೀವು ಆಪಾದನೆ ಮಾಡ್ತಾ ಇದ್ದೀರಿ. ಈಗ ಪೆನ್ ಡ್ರೈವ್ನ ಮನೇಲಿ ಯಾಕೆ ಇಟ್ಕೊಂಡ ಇವರು ಅಂತ ಹೇಳಿ ಇಲ್ಲಿ ಹೇಳ್ತೀರಿ. ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ವ್ಯವಸ್ಥಿತ ಸಂಚು ನಡೆಯುತ್ತಿದೆ. ಸರ್ಜಿಕಲ್ ಮಾದರಿ ಸ್ಟ್ರೈಕ್ ಮಾದರಿ. ಹಾಸನ ಪೆನ್ ಡ್ರೈವ್ ಪ್ರಕರಣವನ್ನು ಮುಚ್ಚಿ ಹಾಕುವ ವ್ಯವಸ್ಥಿತ ಪ್ರಯತ್ನ ನಡೆಯುತ್ತಿದೆ. ಲೈಂಗಿಕ ದೌರ್ಜನ್ಯವನ್ನು ಎಸಗಿದವರನ್ನು ಬಚಾವು ಮಾಡುವ ಪ್ರಯತ್ನ ಆಗಿದೆ.
ಇದು ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ವ್ಯವಸ್ಥಿತ ಸಂಚು ಅಂತ ಹೇಳ್ತಾ ಇದ್ದೀರಿ. ನೀವೇನು ಮಾಡ್ತಾ ಇದ್ದೀರಿ? ಸರ್ಕಾರ ನಿಮ್ಮದೇ ಇದೆ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕಾಗತ್ತಾ ಈ ಸರ್ಕಾರದಲ್ಲಿ? ಅದು ಎಂತೆಂಥ ಘಟಾನುಘಟಿಗಳವರಿಲ್ಲಿ. ಈಗ ಚೀಫ್ ಮಿನಿಸ್ಟ್ರು ಅವರೇ ವಕೀಲರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.